24 hours ಅಲ್ಲಿ ಅದೆಷ್ಟು ಟೈಮು ನೀವು ನಿಮಗೆ ಅಂತ ಕೊಡ್ತಿರೋ ಗೊತ್ತಿಲ್ಲ. ಇಷ್ಟೆಲ್ಲ ವಿಚಾರಗಳನ್ನ ಕಲೆ ಹಾಕಬೇಕು, ತಿಳ್ಕೊಳ್ಬೇಕು ಅಂದರೆ ತಮಾಷೆ ಮಾತಲ್ಲ ಸರ್. ಇರಲಿ, ಒಳ್ಳೇದಾಗಲಿ. ಬಟ್ ಗೋವಾದಲ್ಲಿ ಒಂದು ಟೈಮಲ್ಲಿ ಒಂದೊತ್ತಿನ ಊಟಕ್ಕೆ ಪರದಾಡ್ತಿದ್ದಂಥ ನಮ್ಮ ಜಗ್ಗಿ ಬಾಯ್ ಇವತ್ತು ಕೋಟಿಗಳನ್ನ ಎಣಿಸ್ತಾ ಇದ್ದಾರೆ. ಲಕ್ಷ ಅಲ್ಲ, ಕೋಟಿಗಳನ್ನ ಎಣಿಸ್ತಾ ಇದ್ದೀನಿ ಅನ್ನೋಂಥ ಮಾತು ಒಂದು ವಾಯ್ಸ್ ನೋಟಲ್ಲಿ ಕೇಳಿದೆ. ಸೊ ಅದೇ ಕೋಟಿ ಲೈನ್ಡ್ ಅಪ್ ಒಂದು ಸಮಯದಲ್ಲಿ ಅಲ್ಲ, ಇಟ್ಸ್ ಆನ್ ರೆಕಾರ್ಡ್. 5 ದಿವಸ ನಾನು ನನ್ನ ಮಗಳು ಊಟ ಮಾಡಿಲ್ಲ. ನನಗೆ ಒಂದು ತುತ್ತು ಅನ್ನದ ಬೆಲೆ ಗೊತ್ತಿದೆ, ಜೋಬಲ್ ಕಾಸಿಲ್ಲ ಅಂತಂದರೆ ನನ್ನ ಬೆಲೆ ಗೊತ್ತಾಗಿದೆ. ಅದೇ ಹೇಳ್ತಾರಲ್ಲ, ಖಾಲಿ ಜೇಬ್ ಮತ್ತು ಖಾಲಿ ಪೇಟ್ ಜೋ ಸಿಕ್ಕಾತಾ ಏನಾ ದುನಿಯಾ ಕಾ ಕೊಯ್ ಬಿ ಯೂನಿವರ್ಸಿಟಿ ನೈ ಸಿಕ್ಕಾತ. ಅಂದರೆ ಖಾಲಿ ಹೊಟ್ಟೆ ಮತ್ತು ಖಾಲಿ ಜೇಬು ಏನು ಪಾಠ ಹೇಳ್ಕೊಡ್ತೆ ದುನಿಯಾದ ಯಾವುದೇ ಯೂನಿವರ್ಸಿಟಿ ಹೇಳ್ಕೊಡಲ್ಲ ಅಂತ. ಆ ಪಾಠ ನಾನು ಕಲ್ತ್ಕೊಂಡೆ ಇಲ್ಲಿಗೆ ಬಂದಿರೋದು. ಆ ಹೊಟ್ಟೆ ಹುಸಿ ಬೆಲೆ ಗೊತ್ತಿದೆ ನನಗೆ, ಆ ಕಣ್ಣೀರಿನ ಬೆಲೆ ಗೊತ್ತಿದೆ. ಆವತ್ತಿನ ಪರಿಸ್ಥಿತಿನಲ್ಲಿ ಒಂದು ಪುಟ್ಟ ಮಗು ನನಗೆ ಊಟ ಅಂತ ಕೇಳಿದಾಗ ಇಲ್ಲ ಅಂದಾಗ ನನಗೆ ಎಷ್ಟು ನೋವಾಗಿದೆ ಗೊತ್ತಿದೆ. ಆ ನೋವನ್ನು ಸಮಾಜದಲ್ಲಿ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಣ್ಣೀರು, ಪ್ರತಿಯೊಬ್ಬರು ಕಣ್ಣೀರು ಬರ್ತಾರ ಕಣ್ಣೀರು ಕೂಡ ನನ್ನ ಕಣ್ಣೀರಾಗಿದೆ. ಆ ಕಣ್ಣೀರು ನನಗೆ ಫೀಲ್ ಆಗುತ್ತೆ. ಈ ಸಮಾಜವನ್ನು ಸೃಷ್ಟಿ ಮಾಡೇ ಮಾಡ್ತೀವಿ. ದೇಶವನ್ನು ಸಮೃದ್ಧಿ ಮಾಡಬೇಕಾಗಿದೆ. ಬೇರೆ ದೇಶಗಳ ಜೊತೆ ನಮ್ಮ ದೇಶದ ಸಂಬಂಧ ಚೆನ್ನಾಗಿರಬೇಕು. ಕೆನಡಾಗೆ ನಮ್ಮ ಜನ ವಲಸೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ. ಕೆನಡಾ ದೇಶದ ಸಂಬಂಧ ಇವತ್ತು ಹದಗೆಡ್ಸ್ಕೊಂಡಿದ್ದೀವಿ ನಾವು. ಯಾರೋ ಒಬ್ಬ ಗುಜರಾತಿಗಳ ಕೈಗೆ ದೇಶದ ಆಡಳಿತವನ್ನು ಕೊಟ್ಟು ಯಾವುದೋ ಒಂದು ಧರ್ಮದ ಹೆಸರಲ್ಲಿ ವಿ ಆರ್ ಗೋನ್ ಟು ಸೆಟ್ ಇಟ್ ರೈಟ್. ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ಸನ್ನು ಒತ್ತೆ ವಾಪಸ್ ತೊಗೊಂಬಂದು ದೇಶದಲ್ಲಿ ಇಡ್ತೀವಿ, ಪಾರ್ಲಿಮೆಂಟಲ್ಲಿ ಇಡ್ತೀವಿ, ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲಿ ಇಡ್ತೀವಿ. ಜನರ ಮುಖದಲ್ಲಿ ನಗು ಬರಬೇಕು, ನಮಗೆ ಖುಷಿ ಆಗಬೇಕು, ಈ ಸಮಾಜ ಕ್ರೈಮ್ ಮುಕ್ತವಾಗಬೇಕು, ಭ್ರಷ್ಟಾಚಾರವಿಲ್ಲದೆ ನಮ್ಮ ಆಡಳಿತ ನಡಿಬೇಕು. ಇದೇ ನಮ್ಮ ಉದ್ದೇಶ. ಎಲ್ಲರೂ ಖುಷಿಯಾಗಿರಬೇಕು. ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಹೇಳ್ತೀನಿ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಸಂಬಳ ಮಾಡಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ದಯಮಾಡಿ ಸಿದ್ದರಾಮಯ್ಯನವರೇ ಆ 80,000 ಆ ಸ್ಯಾಲ್ರಿನ ತಮಿಳ್ನಾಡು ಥರ ದಯವಿಟ್ಟು ಮಾಡಿ. ನಾನು ನಿಮಗೆ ಪಿಟಿಷನ್ ಸಹ ಬರೆದಿದ್ದೀನಿ. ಜೊತೆಯಲ್ಲಿ 3 ಶಿಫ್ಟ್ ಮಾಡಿ ಅಂತೇಳಿ. ಯಾಕಂದರೆ 2 ಶಿಫ್ಟ್ ಇದೆ ಪೊಲೀಸರು. ವಾರಕ್ಕೊಂದು ರಜಾ ಕೊಡಿ. ಅವರು ಹೆಂಡ್ರು ಮಕ್ಕಳು ಡೈವರ್ಸ್ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳು. ಇವತ್ತು CM ಹೋಗಲ್ಲ, IPSಗಳು ಹೋಗಲ್ಲ, ಹೋಗೋದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಹಿಡ್ಕೊಂಬರೋಕ್ಕೆ. ಒಬ್ಬ ಸೈಕೋನ್ ಹಿಡ್ಕೊಂಬರ್ದವ್ರೆ, ಒಬ್ಬ ಕಿಲ್ಲರ್ನ ಹಿಡ್ಕೊಂಬರ್ತಾರೆ, ಒಬ್ಬ ಜಗದೀಶ್ನ ಹಿಡ್ಕೊಂಬರ್ತಾರೆ. ಎಲ್ಲರನ್ನೂ ಹಿಡ್ಕೊಂಬರೋ ಅವರಾದರೆ ಇಂಥ ಪವರ್ಫುಲ್ ಜಗದೀಶನ್ ಕೂಡ ಹಿಡ್ಕೊಂಬರ್ತಾರೆ ಅನ್ನೋಕ್ಕೆ ಯಾವ ಸ್ಕಾಟ್ಲ್ಯಾಂಡ್ ಪೊಲೀಸ್ಗೂ ನಮ್ಮ ಪೊಲೀಸರು ಕಡಿಮೆ ಇಲ್ಲ. ಅವರಿಗೆ ಸೌಕರ್ಯ ಕೊಡಬೇಕು, 3 ಶಿಫ್ಟ್ ಮಾಡಬೇಕು, ವಾರಕ್ಕೊಂದು ರಜಾ ಕೊಡಬೇಕು, ವರ್ಷಕ್ಕೊಂದು ಹೆಂಡತಿ ಮಕ್ಕಳ ಜೊತೆ ಸುತ್ತಾಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಕ್ಯಾಂಟೀನ್ ಕೊಡಬೇಕು, ಅವ್ರ ಮಕ್ಕಳು ಸ್ಕೂಲ್ ಕೊಡಬೇಕು. ಮೇಡಮ್ ಇಷ್ಟು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ₹1 ಅವರು ಲಂಚ ಮುಟ್ಟಲ್ಲ. ಲಂಚ ಮುಕ್ತವಾಗಿ ನಮ್ಮ ಪೊಲೀಸ್ ಇಲಾಖೆ ಇರ್ತದೆ. ಇವತ್ತು ಲಂಚ ತೊಗೊತಾ ಇದ್ರೆ ಅವ್ರಿಗೆ ಸಂಬಳ ನೆಟ್ಟು ಕೊಡ್ತಾಯಿಲ್ಲ. ಲಂಚ ತೊಗೊತಾರೆ ಏನು ಮಾಡ್ತಾರೆ? ಇವತ್ತಿನ ಬರ್ತಿರೋ ಸರ್ಕಾರಗಳು ಬಕಾಸುರುಗಳು, ಅವ್ರು ತಿನ್ನೋಕ್ಕೆ ಲಾಯಕ್ಕಿಲ್ಲ. ಇನ್ನು ನಮ್ಮ ಕೆಲಸ ಮಾಡೋರಿಗೆ ಎಲ್ಲಿ ಕೊಡ್ತಾರೆ? ಇದೆಲ್ಲ ಬದಲಾವಣೆ ಆಗ್ಬೇಕು ಮೇಡಮ್. ಸರ್, ನಮ್ಮ ಬಿಗ್ ಬಾಸ್ ಶೋನಿಂದ ನಿಮ್ಗೆ ಇಷ್ಟೆಲ್ಲ ಪಾಪ್ಯುಲಾರಿಟಿ ಸಿಕ್ಕಿದ್ದು, ಇಷ್ಟು ಜನಪ್ರಿಯತೆ ಸಿಕ್ಕಿದ್ದು ಮುಂಚೆನೂ ಇತ್ತು. ಬಟ್ ಒಂದು ತೂಕ ಜಾಸ್ತಿ ಆಗ್ಲಿಕ್ಕೆ ಸೊ ಇವಾಗ ಫೈನಲಿ ಬಿಗ್ ಬಾಸ್ ನೀವು ಹಿಂದಿಗೆ ಹೋಗ್ಬಿಟ್ರೆ ನಮ್ಮ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋರು ಯಾರು? ನಮ್ಮ ಬಿಗ್ ಬಾಸ್ ಬಗ್ಗೆ ಮಾತಾಡೋದು. ಈಗ ನನಗೆ ಅದು ಬೇಸಿಕಲಿ ಈಗ ನನಗೂ ಮತ್ತೆ ಅದೇ ಬಾಲಿವುಡ್ ಬಿಗ್ ಬಾಸ್ಗೂ ಇಲ್ಲಿಗೆ ಏನು ಕ್ಲಾಶ್ ಆಗ್ತಾ ಇದೆ ಅಂತಂದ್ರೆ, ನಾನು ಪರ್ಟಿಕ್ಯುಲರ್ಲಿ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನಾನು ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಕಂಡೀಷನು. ಯಾಕಂದ್ರೆ ನನ್ನ ಜನ ಇಲ್ಲಿ ನಾನು ಬೆಳೆಸಿದ್ದು ಅಟ್ಲೀಸ್ಟ್ ಲಾಸ್ಟ್ 3 ವೀಕ್ಸ್ ನಾನು ಇಲ್ಲಿ ಇರಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅವರು ಇಲ್ಲ ಪೂರ್ತಿ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಲಾಸ್ಟ್ 3 ವೀಕ್ಸ್ ನನ್ನ ಬಿಟ್ಬಿಡಿ. ಇದು ನನ್ನ ಜನಕ್ಕೆ ನಾನು ಎಂಟರ್ಟೈನ್ಮೆಂಟ್, ನನಗೇನು ಗೆಲ್ಲೋದು ಬೇಕಾಗಿಲ್ಲ, ನಾನು ಕಪ್ಪು ತೊಗೊಳೋದು ಬೇಕಲ್ಲ, ನಾನು ಕಪ್ಪು ಬೇಡ ನನಗೆ. ಬಟ್ ಐ ವಾಂಟ್ ಟು ಬಿ ವಿತ್ ದಟ್ ಕಪ್. ಆ ಕಪ್ಪು ಯಾರು ಗೆಲ್ತಾನೆ ಅವ್ರ ಜೊತೆ ನಾನು ನಿಂತ್ಕೊಬೇಕು, ಜನರಿಗೆ ನಾನು ಮನೋರಂಜನೆ ಕೊಡಬೇಕು. ಹಂಗಾಗಿ 3 ವಾರ ನಾನು ಇಲ್ಲಿ ಅವಕಾಶ ಕೇಳ್ತಾ ಇದ್ದೀನಿ. ಮಿಕ್ಕಿದ್ದು ಬೇಕಾದ್ರೆ ನಾನು ಬಾಲಿವುಡಲ್ಲಿ ಬೇಕಾದ್ರೆ ಇದು ಮಾಡ್ತೀನಿ. ದಟ್ ಈಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್. ಈ ಡೇಟ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ನಮಗೂ ಅವ್ರಿಗೆ ವ್ಯತ್ಯಾಸಗಳಿದೆ. ಐ ಥಿಂಕ್ ದೇ ಆರ್ ವರ್ಕಿಂಗ್. ನನ್ನ ಫೀಸಿಬಲ್ ಆಗಂಗೆ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಬಿಗ್ ಬಾಸ್ ಮನೆಯಿಂದ ಬಂದು ಫಸ್ಟು ನನಗೆ ರಿಯಾಕ್ಷನ್ ಕೊಟ್ಟಿದ್ರಿ. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗಿ ಅಲ್ಲೂ ಕೂಡ ನಮ್ಮ ಕನ್ನಡದ ಒಂದು ಕೆಪಾಸಿಟಿ ಏನು, ನಮ್ಮ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಕ್ಯಾಲಿಬರ್ ಏನು ಅನ್ನೋದು ಅಲ್ಲೂ ಗೊತ್ತಾಗಲಿ ಅನ್ನೋದೇ ನನ್ನ ಆಶೆ. ನನ್ನ ಕೊನೆ ಮಾತು, ನಿಮಗೆ ರೆಸಾರ್ಟ್ ರಾಜಕಾರಣದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ನನಗೆ ಗೊತ್ತಿಲ್ಲ. ನಿನ್ನೆ ಭೈರತಿ ರಣಗಲ್ ಸಿನಿಮಾದಲ್ಲಿ ನಮ್ಮ ರಕ್ಷಣೆ ಅಂದರೆ ನಮ್ಮ ಕಾರ್ಮಿಕರನ್ನ, ನಮ್ಮ ರೈತರನ್ನ ರಕ್ಷಣೆ ಮಾಡೋದಕ್ಕೆ ಶಿವಣ್ಣ ಅದರಲ್ಲಿ ಎಲ್ಲ MLAಗಳಿಗೂ ಅವ್ರು ಎಷ್ಟೆಷ್ಟು KG ತೂಗ್ತಾರೋ ಅಷ್ಟೆಷ್ಟು KG ತುಲಾಭಾರ ಮಾಡಿ ದುಡ್ಡು ಕೊಟ್ಬಿಟ್ಟು ಅವ್ರದ್ದೇ ಆದಂಥ ಒಂದು ಪಕ್ಷನ, ಅಂದ್ರೆ ಅವ್ರ ಪರವಾಗಿರ್ತಕ್ಕಂಥ ವ್ಯಕ್ತಿನ ನಿಲ್ಲಿಸಿ ಗೆಲ್ಲಿಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಆ ರೀತಿಯ ಸಮಯ ಸಂದರ್ಭ ಬಂದರೆ ಕೋಟಿಗಳಿಗೆ ಬೆಲೆ ಬಾಳ್ತಕ್ಕಂಥ ನೀವು ಅವರೆಷ್ಟು ತೂಗ್ತಾರೋ ಅಷ್ಟೇ ತುಲಾಭಾರ ಮಾಡಿ ದುಡ್ಡು ಕೊಟ್ಟು ನಮ್ಮ ಜನರ ಪರವಾಗಿರಿ ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತುಗಳಾಗಿತ್ತು. ಬಾಲಿವುಡ್ ಬಿಗ್ ಬಾಸ್ ಅಂಗಳದಿಂದ ಅವರಿಗೆ ಒಂದು ಬಿಗ್ ಆಫರ್ ಬಂದಿದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಭರ್ಜರಿಯಾಗಿ ಎಂಟ್ರಿ ಕೊಡಬೇಕು ಅನ್ನೋಂಥದ್ದು ಅವರ ಆಶಯ, ನಮ್ಮ ಆಶಯ ಕೂಡ. ನಮ್ಮ ಕನ್ನಡಿಗರ ಕೆಪಾಸಿಟಿ ಏನು, ಕರ್ನಾಟಕದ ಕಲಾವಿದರ ತಾಕತ್ತೇನು ಅನ್ನೋಂಥದ್ದು ಇವತ್ತು ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತಾಗಿದೆ. ಸೊ ಕನ್ನಡ ಬಿಗ್ ಬಾಸ್ ಇಂದ ಬಾಲಿವುಡ್ ಬಿಗ್ ಬಾಸ್ ಹೋಗುವಂತ ಹಾದಿಯಲ್ಲಿದ್ದಾರೆ ಲಾಯರ್ ಜಗದೀಶ್ ಅವರು. ಅವ್ರಿಗೆ ಒಳ್ಳೇದಾಗ್ಲಿ. ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾ ಒಂದು ವೇಳೆ ಅವಕಾಶ ಸಿಕ್ಕರೆ ಬಾಲಿವುಡ್ ಬಿಗ್ ಬಾಸ್ನಲ್ಲಿ ಅವರೇ ಕೂಡ ಟ್ರೋಫಿ ಹಿಡೀಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.